ಆಯ್ಲ್ಯಾ ನಿಜ ಮದುವೆ ಇಲ್ಯಾ? ಸಾತ್ವಿಕ ಮತ್ತೆ ಜಯನಗರ್ ಬರ್ಡೇ ಪಾರ್ಟಿ ಇವತ್ತು ನಮ್ಮ ಪ್ರಜ್ವಲ್ ರೇವಣ್ಣ ಅವರ ಬರ್ತ್ಡೇ ಆಗಸ್ಟ್ 15. ಹಚ್ಕೆ ಎಂತರ ಇದೆ ಹಚ್ಕೆ ನೀವು ಕಮ್ಮಿ ಆಗ್ಲಿ ಏಜ್ ಏಯ್ ಸ್ಪಾರ್ಕಲ್ ಹಚ್ಚುಕ್ಕೆ ಬೆಂಕಿ ಪಟ್ನಾಗ ಇದನ್ನ ಕುಯ್ ಮಾಡಿ ಹಾಕಿ ಎಲ್ಲ ತಿನ್ಬಿಟ್ಟು ನನ್ನ ಕೈ ಲಾಸ್ಟಿಗೆ ಕೊಟ್ಟೋಗಿದ್ದಾರೆ. ನಾನು ನೋಡಿ ಮಾಯಕ. ಬೇಂಚ್ ಕಂಡ್ರೆ ನಿಮ್ದೇ ಜಾಸ್ತಿ ಇದ್ದಂಗಿತ್ತು. ಲಾಸ್ಟ್ ಬೆಂಚಾಗ ನಾವಿಬ್ರೆ ನಾನು ಶತ ಬಾಯ್ ಬಾಯ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ವರೂಪ್ ಶೆಟ್ಟಿ. ಇವತ್ತು ನಾನು ಹೆಬ್ರಿ ಸಾಲು ಮರದ ತಿಮ್ಮಕ್ಕ ಪಾರ್ಕಿಗೆ ಬಂದಿದ್ದೀವಿ. ನಮ್ಮ ಜೊತೆ ಅಭಿಜಿತ್ ಕೂಡ ಇದ್ದಾನೆ. ಸೊ ಇವತ್ತು ಏನು ಪ್ರೋಗ್ರಾಮ್ ಅಂದರೆ ಅಭಿಜಿತ್ ಅವರೇ ಹೇಳ್ತಾರೆ. ಅಭಿಜಿತ್ ಅವರೇ ಹೇಳಿ. ಇವತ್ತು ನಮ್ಮ ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲ ಒಟ್ಟಾಗ್ಬೇಕಂತ ಪ್ಲಾನ್ ಮಾಡಿದ್ದೇವೆ. ರಿಯೂನಿಯನ್. ಸದ್ಯಕ್ಕೆ ನಾವು ಇಬ್ಬರೇ ಇರೋದು. ಮಳೆ ಬರ್ತಾ ಉಂಟು. 4 ದಿವಸದಿಂದ ಮಳೆ ಇರಲಿಲ್ಲ. ಇವತ್ತು ಮಳೆ ಬರ್ತಾ ಉಂಟು. ಎಲ್ಲರದ್ದು ರೀಸನ್ ಅದೇ, ಜೋರು ಮಳೆ. ಬರೋರಾಗಿದ್ರೆ ನಮ್ಮಿಬ್ರು ತರ ಹೇಗೂ ಬರ್ತಿದ್ರು. ಇದು ಆಕ್ಚುಲಿ ಚೆನ್ನಾಗಿರೋ. ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮೆಸೇಜ್ ಮಾಡ್ತಾರಲ್ಲ ಜೋರು ಮಳೆ ಅಂತ, ಅವ್ರು ಬರಲ್ಲ. ಅವ್ರಿಗೆ ಸೊ ಇವಾಗ ಪಾರ್ಕ್ ಇದೀವಿ. ಪಾರ್ಕ್ ಕೂಡ ತೋರಿಸ್ತೀನಿ. ಯಾರು ಬಂದಿಲ್ಲ ಅಂದ್ರೆ ನಾವೇ ಒಂದೆರಡು ರೌಂಡ್ ಹಾಕ್ತೀವಿ. ಕಾರ್ ಹಿಡ್ಕೊಂಡು ಎಲ್ಲರನ್ನ ಪಿಕ್ ಮಾಡಿ. ಸಾತ್ವಿಕ್ ಹೇಳ್ತಿದ್ದಾನೆ ಸ್ವರೂಪ ಅವ ಎಲ್ಲಿ ಇದೆ? ಮನೆಗಿದ್ದೀನಾ? ಹೌದೇನು? ಅವನಿಗೆಲ್ಲೇ ಬರ್ಲಕ್ಕಿದ್ದೀತಲ್ಲ, ನಾನು ಅಲ್ಲೇ ಬಂದವನು. ಸೊ ಆವಾಗ ಜೋರು ಮಳೆ ಇತ್ತು. ಇವಾಗ ಮಳೆ ಕಡಿಮೆ ಆಗಿದೆ. ಇಲ್ಲಿ ಏಪ್ರಿಲ್ ಅಂತೂ ಕಡಿಮೆನೇ ಇದೆ. ನಮ್ಮ ಸೈಡ್ ಚೂರು ಜೋರು ಮಳೆ ಇತ್ತು. ಸೊ ಇವಾಗ ಕಾರ್ಯಕ್ರಮ ಏನಂದರೆ ಹೈಸ್ಕೂಲ್ ರಿಯೂನಿಯನ್. ಲಾಸ್ಟ್ ಟೈಮ್ ಬಂದಿದ್ವಿ, ಇದೇ ಪಾರ್ಕಲ್ಲಿ ಮೀಟ್ ಆಗಿದ್ವಿ. ಸೊ ಯಾವಾಗ ಆಗಿರ್ತದೆ? ಒಂದು 2 ವರ್ಷದಿಂದ. 2 ವರ್ಷ ಅಲ್ಲದೆ ಸುಮಾರು ಆಯ್ತು ಅನ್ಸುತ್ತೆ. ಹೌದು, 2 ಫೋಟೋ ಉಂಟು. 2 ವರ್ಷದ ಹಿಂದೆ ರಿಯೂನಿಯನ್ ಸರಿಯಾಗಿ ಮಾತಾಡೋದು ಕಲಿ. ರಿಯೂನಿಯನ್ ಆಗಿರೋದು. ಅವಾಗಲೂ ಕೂಡ ಒಂದು ಎಷ್ಟು ಜನ ಸೇರಿದ್ವಿ? ಒಂದು ಮ್ಯಾಕ್ಸಿಮಮ್ 10 ಅಲ್ಲ, ತುಂಬಾ ಜನ ಇತ್ತು. ಮೋರ್ ದೆನ್ 10 ಇದ್ವಿ. ಯಾಕಂದ್ರೆ ಎಲ್ಲ ಇಲ್ಲೇ ಇದ್ರು, ಊರೆಲ್ಲ ಇದ್ರು. ಜಾಬ್ ಆಗ್ಲಿಲ್ಲ. ಜಾಬ್ ಅಂದ್ರೆ ಜಾಬ್ಗೆ ಹೋಗೋಕ್ಕಿಂತ ಮುಂಚೆ ಅದು ಆ ಟೈಮ್ ಆಗಿತ್ತು. ಸೊ ಇವಾಗ ಅಂದ್ರೆ ಎಲ್ಲರೂ ಜಾಬಲ್ಲಿ ಇದ್ದಾರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ರವ್ರ ಪ್ರಾಬ್ಲಮ್. ಈಗ ಒಬ್ರೊಬ್ರದ್ದು ಒಂದೊಂದು ಲೈಫ್ ಸ್ಟೋರಿ ಇದೆ. ಏಪ್ರಿಲ್ 18, 2019. 2019 ನೀ 2 ಇಯರ್ಸ್ ಅಂತಿ. 2019 ಅಂದ್ರೆ ನಮ್ಮ ಕಾಲೇಜ್ ಡೇಸ್. ನಮ್ದು ಇದು ಡಿಗ್ರಿ ಫೈನಲ್ ಇಯರ್ ಆ ಟೈಮ್ ಹಂಗೆ. ಸೊ ಆ ಟೈಮಲ್ಲಿ ಮೀಟ್ ಆಗಿದ್ವಿ ಹೈಸ್ಕೂಲ್ ಫ್ರೆಂಡ್ಸು. ಹೈಸ್ಕೂಲ್ ಫ್ರೆಂಡ್ಸ್ ಅಂದರೆ 2016 ಬ್ಯಾಚ್ ಅಲ್ಲ, 2016 ಬ್ಯಾಚು. ಸೊ ಇವಾಗ ಮತ್ತೆ ಪುನಃ ಒಂದು 4-5 ಇಯರ್ಸ್ ಆದಮೇಲೆ ರಿಯೂನಿಯನ್ ಮಾಡೋಣ ಅಂತ ಇದ್ದೀವಿ. ನನಗೆ ಅವಳು ಆ್ಯಕ್ಚುಲಿ ಇದೆಲ್ಲ ರೀಸನು ಅಡ್ಮಿನ್ ವೈಶಾಖ್ ಅಂತ ಒಂದು ಎಲ್ಲರ ಲೈಫಲ್ಲೂ ಒಂದು ವಾಟ್ಸಪ್ ಗ್ರೂಪ್ ಅಂತ ಇರುತ್ತೆ, ಹೈಸ್ಕೂಲ್ಗಾಗಲಿ ಪ್ರೈಮರಿಗಾಗಲಿ. ಸೊ ಹೈಸ್ಕೂಲಿಗೆ ಅಡ್ಮಿನ್ ವೈಶಾಖ್ ಅಂತ, ಅವನು ಮನಸ್ಸು ಮಾಡಿ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಾನೆ. ಸೊ ಅದೇ ರೀತಿ ಇದು ಎಂತ ಆಯ್ತು ಗೊತ್ತಾ, ಶ್ರೀಲತಾ ಕಮೆಂಟ್ ಮಾಡಿದ್ದಾಳೆ, ಇದಕ್ಕಿಂತ ನಾವು ಪ್ರೈಮರಿಯವ್ರನ್ನೇ ಎಂತ ಒಟ್ಟಿಗೆ ಹಾಕೋದು ಈಸಿ ಅಂತ. ಶ್ರೀಲತಾ ಬಂದು ಅವಳು ಪ್ರೈಮರಿ ಸ್ಕೂಲ್ ಇದೆ ಅಲ್ವಾ, ಅದರದ್ದು ಗ್ರೂಪ್ ಇದೆ ಅಡ್ಮಿನ್. ಅದು ಗ್ರೂಪಿನ ಹೆಸರು ಅಂತ ಇದ್ದು ಗೊತ್ತಾ? ಹೌದು, ಹೆಸರು ಅಂತ ಇದ್ದು ಗೊತ್ತಾ? ಫ್ರೆಂಡ್ಸ್ ಫಾರ್ ಎವರ್. ಇವಾಗ ನೋಡ್ಬೇಕು, ಅವಳು ಬಂದರೆ ಅವಳ ಹತ್ರ ಕೇಳಬೇಕು ಮೀಟ್ ಮಾಡಿಸ್ಲಿಕ್ಕೆ ಆಗ್ತದ ಅಂತ. ಈಸಿ ಅಂತ ಹೇಳಿದ್ಲಲ್ಲ ಹೈಸ್ಕೂಲ್ಗಿಂತ, ನೋಡ್ಬೇಕು. ನಮ್ಮ ಹೀರೋ ಮಿಸ್ ಆದ ಇವತ್ತು, ಬರ್ಲಿಕ್ಕೆ ಹೇಳ್ಬೇಕು. ನೋಡುವ. ಯಾರು? ಸಾತ್ವಿಕ್ ಎಲ್ಲೋದ? ಬರಲಿಲ್ಲ, ಕಾಲ್ ಮಾಡುವ ಅವನಿಗೆ. ಸೊ ಒಬ್ರೊಬ್ರು ಒಂದೊಂದು ಲೈಫ್ ಸ್ಟೋರಿ ಕೇಳೋಕೆ ಹೋದ್ರೆ ಡಿಫ್ರೆಂಟ್ ಆಗಿದೆ. ಕೆಲವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗಿದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಯಾರಿಲ್ಲ ಸದ್ಯಕ್ಕೆ, ಯಾರಿಲ್ಲ. ಆಯ್ರ ಗರ್ಲ್ಸ್ ಹಂಗ ಆಯ್ರ, ಬಾಯ್ಸ್ ಹಂಗ ಆಯ್ಲ.
ಸೊ ಅಂದರೆ ಚೆನ್ನಾಗಿದೆ. ಈ ಪಾರ್ಕ್ ಕೂಡ ತೋರಿಸ್ತೀವಿ. ಪಾರ್ಕ್ ಓಪನ್ ಆಗಿ ಒಂದು ಸುಮಾರು ಆ ಟೈಮಲ್ಲೇ ನಾವು ಬಂದಿರೋದಲ್ಲ, ಆ ಟೈಮಲ್ಲೇ 4-5 ಇಯರ್ಸ್ ರೀಸೆಂಟ್ ಕನ್ಸ್ಟ್ರಕ್ಷನ್ ರೀಸೆಂಟ್ ಆಗಿರೋದು, ಆಗ್ತಾ ಇತ್ತು ಕೂಡ. ಆವಾಗ ಚೆನ್ನಾಗಿತ್ತು. ಇವಾಗ ಅಂದರೆ ಮೇಂಟೆನೆನ್ಸ್ ಕಡಿಮೆ ಆಗಿದೆ ಇರಬೇಕು. ಸೊ ನೋಡೋಣ, ಪಾರ್ಕ್ ಕೂಡ ತೋರಿಸ್ತೀವಿ. ಅದೇ ರೀತಿ ನಮ್ಮ ಫ್ರೆಂಡ್ಸ್ ಕೂಡ ಮೀಟ್ ಮಾಡಿಸ್ತೀವಿ. ಗೊತ್ತಿಲ್ಲ ಯಾರೆಲ್ಲ ಎಷ್ಟು ಜನ ಬರ್ತಾರಂತ, ವೆಯ್ಟ್ ಮಾಡ್ತಾ ಇದ್ದೀವಿ. ನಾವಂತೂ ಬೇಗನೆ ಬಂದಿದ್ವಿ. ಇವಾಗ ಮಳೆ ಕಡಿಮೆ ಆಗಿದೆ, ಇನ್ನೂ ಮಳೆ ಮಳೆ ಅಂತ ಇದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಎಂತ ಬತ್ತರಂಬ್ರೆ ಇಲ್ಯಾ? ಎಂತ ಸುದ್ದಿ ಇಲ್ಲ, ಯಾರು ಮೆಸೇಜ್ ಹಾಕಿದ್ರಲ್ಲೇ ಎಲ್ಲ ಬಿಸಿ ಇದ್ದಾರೆ. 3 o'clock ಇಲ್ಲಿ ಇರ್ಬೇಕಂತ ಇದ್ವಿ. 3 o'clock ಇಲ್ಲಿ ನಾನು ರೀಚ್ ಆದ್ವಿ. 3:30 ರೀಚ್ ಆದ್ವಿ, ಲೇಟೇ ಆಯ್ತು. ನಮ್ಮ ಅಡ್ಮಿನ್ ಈಗ ಮೆಸೇಜ್ ಹಾಕ್ದ, ಮಗ ಅಂತ ಹಾಕಿದಾನೆ. ಏನ್ ವಿಷಯನೋ ನಂಗೆ ಗೊತ್ತಿಲ್ಲ. ಮಗ ಮುಂದೆ ಅಂತ ಗೊತ್ತಿಲ್ಲ. ನಾನು ರೀಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ, ಮಗ ಮಳೆ ಬರ್ತಾ ಉಂಟು ಬೇಡ, ಇಲ್ಲ ಮಗ ನಾನು ಬಂದಿದ್ದೀನಿ, ಏನೋ ನೋಡ್ಬೇಕು. ಸೊ ಇವತ್ತೊಂದು ಬರ್ಡೇ ಸಹ ಉಂಟು. ಬರ್ಡೇ ಸಹ ಉಂಟು. ಅವನು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರುವವನು. ಅವನು ಪಾರ್ಟಿ ಕೇಳ್ತಾರಂತ ಅವನು ಮಳೆ ಅಂತ ಹೇಳ್ತಾ ಕೊಡ್ತಿದ್ದಾನೆ. ತುಂಬ ಕಷ್ಟ ಇದೆ ಎಲ್ಲರನ್ನ ಒಟ್ಟಾಕೋದು. ನಾವು ಅಭಿಜಿತ್ ಪಾರ್ಕ್ ಒಳಗೆ ಹೋಗುವ ಎಂತ ಕತೆ? ಬೇಡ, ಬರ್ಲಿ, ಇಬ್ಬರೇ ಎಂತ ಮಾಡೋದು? ಅಲ್ಲ, ಪಾರ್ಕ್ ತೋರ್ಸುಗೆ ಅಂತದ್ದು ತೋರ್ಸುಗೆಂತ ಇಲ್ಲ, ಎಲ್ಲ ಹಾಳು ಬಿದ್ದೋಗಿದೆ ಸದ್ಯ. ಫಸ್ಟ್ ನೋಡ್ತೇವೆ ನಾವೇ, ನೋಡ್ತೇವೆ, ಆಮೇಲೆ ನಿಮ್ಗೆ ತೋರಿಸುವಾಗಿದ್ರೆ ತೋರಿಸುವ. ತುಂಬಾ ಚೆನ್ನಾಗಿತ್ತು ಇನಿಷಿಯಲ್ ಸ್ಟೇಜ್ ಅಲ್ಲಿ, ಸ್ಟಾರ್ಟಿಂಗ್ ಮಾಡುವಾಗ ಆ ಟೈಮಲ್ಲಿ. ಇವಾಗ ಯಾರು ಇವರಿಗೆಲ್ಲ ಮೆಸೇಜ್ ಹಾಕಿ ಕಾಂಬ ಮಾರೆ ಎಂತ ಕತೆ ಅಂತ. ಹಲೋ, ಸಾತ್ವಿಕ್ ಅಲ್ಲ? ಸಾತ್ವಿಕ್ ಸಾತ್ವಿಕಾ? ಮತ್ತೆ ಯಾವ ನಂಬರ್ ಎಲ್ಲ ಸೇವ್ ಇದೆ, ವಾಟ್ಸ್ಆಪ್ ಕಾಲ್ ಮಾಡ್ತೆ. ಯಾರ್ಯಾರಿಗೆ ಹೋಯ್ತು? ಸಾತ್ವಿಕ್ ಭಂಡಾರಿಗೆ ಕಾಲ್ ಮಾಡಿದ್ರೆ ಇನ್ಯಾರಿಗೂ ಹೋಗ್ತಾ ಇದೆ. ಅದೇ ಯಾರ್ಯಾರ್ದು ನಂಬರ್ ಲಾಸ್ಟ್ ಟೈಮ್ ಅವನು 2-3 ನಂಬರ್ ಇತ್ತು. ನನ್ನ ತಮ್ಮ ಇದ್ದ, ಅವ ಸಾತ್ವಿಕ್, ಅವ ಆ ಸಾತ್ವಿಕ್ ಕೂಡ ಹಂಗೆ. ಅವನಿಗೆ ಒಂದ್ಸಲ ಕಾಲ್ ಮಾಡದ್ದ, ಅದು ಯಾರಿಗೂ ಹೋಯ್ತು. ಈ ತರ ಎಲ್ಲ ಆಗುತ್ತೆ, ಡಿಲೀಟ್ ಮಾಡ್ಕ. ಹೌದು ಮಾರ, ಇನ್ನೊಂದು ಬೇರೆ ನಂಬರ್ ಇತ್ತು ಕಣ್, ವಾಟ್ಸಪ್ ಇತ್ತಲ್ಲ, ಆ ವಾಟ್ಸಪ್ ನಂಬರ್ ಕಾಲ್ ಮಾಡಿ. ಸೊ ಇವಾಗ 3:30 ಆಗಿದೆ. ನಮ್ಮ ಅಡ್ಮಿನ್ ಮೆಸೇಜ್ ಮಾಡಿದ್ದ, ಮಗ ನಾ ಆತ್ರಾಡಿಯಲ್ಲಿ ಇದ್ದೀನಿ ಅಂದ. ಆತ್ರಾಡಿಯಿಂದ ಇಲ್ಲಿಗೆ ಒಂದೆಷ್ಟು? 3/4 ಗಂಟೆ, ಒಂದು 20-25 ಕಿಲೋಮೀಟರ್ ಇರ್ಬೋದು. ಅವ ಅಲ್ಲಿಂದ ಇಲ್ಲಿ ಬರಬೇಕು. ನಾವೀಗ ಅವನು ಹೇಳಿದ್ದ, ಬೇಗ ಹೋಗಿ, ಲೇಟ್ ಹೋಗ್ಬೇಡ, ಬೇರೆಯವರೆಲ್ಲ ಬಂದಿರ್ತಾರೆ, ಅವ್ರನ್ನ ನೋಡ್ಕೋ ಅಂತ. ಈಗ ನಮ್ಮನ್ನ ನಾವೇ ನೋಡ್ಕೋಬೇಕು ಅಡ್ಮಿನ್ ಅವರೇ. ಇಲ್ಲಿ ನಮ್ಮನ್ನ ನೋಡೋರು ಯಾರು ಇಲ್ಲ ಆಗಿದೆ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಈಗ ನಮ್ಮನ್ನ ನಾವೇ ನೋಡ್ಕೋಬೇಕು ಇವಾಗ. ಅದೇ ಪ್ರೈಮರಿ ಅಡ್ಮಿನ್ ಕಾಲ್ ಮಾಡಿದ್ದೆ, ಹೆಬ್ರಿಗೆ ಬಂದಿದ್ದಾರಂತೆ ಅವರು. ಆವಾಗಲೇ ಅರ್ಧ ಗಂಟೆ ಮುಂಚೆ ಬಂದಿದ್ದಾರಂತೆ. ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಏನೇನೋ ಕೆಲಸ ಇದೆ, ಅದನ್ನೆಲ್ಲ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇನ್ನು ಬೇರೆಯವರೆಲ್ಲ ಆನ್ ದ ವೇ ಅಂತೆ. 3 ಗಂಟೆ ಮೇಲೆ ಎಲ್ಲ ಹೊರಟಿರೋದು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಕಾಲ್ ಎತ್ತಾ ಇಲ್ಲ. ಹೀರೋ ಕಾಲ್ ಮಾಡಿದ್ರೆ ಯಾರಿಗೂ ಹೋಗ್ತಾ ಉಂಟು. ಇಂಟರ್ನೆಟ್ ಆಫ್ ಮಾಡಿ ಗೊತ್ತಿನ ಅಂತ. ಇಲ್ಲಿ ಸಖಿ ಅತ್ತ ಹೊರಗೋಪರ. ಹೌದಾ, ಸೆಕೆ ಆಯ್ತು. ನೀ ಅದನ್ನೆಲ್ಲ ಹೇಳಿ, ರೆಕಾರ್ಡಿಂಗ್ ಹೇಳಿ. ಸೊ ಫೈನಲಿ ನಾನು ಹೇಳ್ತಿದ್ದೆಲ್ಲ, ಪ್ರೈಮರಿ ಅಡ್ಮಿನ್ ಅದು ಇವಳೆ. ನೀನೇ ಹೇಳೋದಲ್ಲ, ಪ್ರೈಮರಿ ಅವ್ರನ್ನ ಒಟ್ಟಾಗೋಕೆ ಈಸಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಟ್ರೈ ಮಾಡು, ಪ್ರೈಮರಿ ಅವ್ರನ್ನ ಒಟ್ಟಾಗೋಕೆ ಈಸಿ ಅಲ್ಲ. ನಾವು ಫಸ್ಟ್ ಬಂದು ಅಲ್ಲಿ ಇಬ್ರು ಕೂಕೊಂಡಿದ್ದು ಕಾಣ, ಯಾರೋ ಕೂಕೊಂಡಿರು ಅಂತ ಅನ್ಕೊಳ್ಳೋದು. ಕಡಿಕೊಂಡ್ರೆ ಅದು ಗೊಂಬಿ. ಏ ಬಾರ ಬೇಗ, ಅವನಿಗೆ ಸಾಕಾಯ್ತು. ಆ ಪ್ರಜ್ವಲ್ ಮೆಸೇಜ್ ಮಾಡ್ರೆ ಮಳಿ ಅಂಬ್ರು. ಹಿಂಗೆ ಅಂತ ಲೈಕ್ ಇದೀವಿ ಸ್ವಲ್ಪ, ಎಂತ ಇಂಪ್ರೂವ್ ಆದ ಅಂತ ಹಾಳಾಯ್ತು. ಸೊ ಫೈನಲಿ ಒಂದು ಜನ ಬಂದಿದ್ದಾರೆ. ಎಂತ ಐತು ಬಿದ್ರಾ? ಹೆಸರು ಇಡೀ ಪ್ರಪಂಚದಂಗೆ ABC A ಇಂದ Z ಬರ್ದಿದೆ.
ಹೌದಾ? ನಾನು 10 ನಂಬರ್ 1 ನಂಬರ್ 20 ನಂಬರ್ ಒಳಗೆ ಬತ್ರಾ? ಅಲ್ಲ ಅವರು ಅಲ್ಲಿ ಬರ್ಕಂತಿದ್ರು. ಸೊ ಫಸ್ಟ್ ನಾವು ಬಂದಾಗ ಇಲ್ಲಿ ಇಬ್ರು ಇದ್ದಾರೆ ಅಂತ ಅನ್ಕೊಂಡಿದ್ದು, ಮತ್ತೆ ನೋಡಿದ್ರೆ ಅದು ಡಾಲ್ ಇನ್ನೊಬ್ರು ಜನ ಬಂದ್ರು. ರೆಡ್ ಟೀಮ್ ಆಗ್ತಾ ಇದೀವಿ ಇವನೊಬ್ಳು ಬಿಟ್ಟು. ಅಲ್ಲ ನಮ್ಮ ಮನೆ ಅಂತ ನಂಗೆ ಎಂತ ಶರ್ಟ್ ಎಲ್ಲಿತ್ತು ಎಂತ ಗೊತ್ತಿಲ್ಲ, ಒಂದು ಸಿಕ್ಸ್ಕೊಂಡು ಅಲ್ಲ ನಾನು ಇವನ್ ಕಾರ್ ಮನೆ ನಿಲ್ಸಿದ. ದಾಂಪತ್ಯ ಜೀವನಕ್ಕೆ ಅವಳು ಹೋಗಿದ್ದಾಳಲ್ಲ ಇಲ್ಯಾ? ನಿಜ ಮದುವೆ ಇಲ್ಯಾ? ಮದುವೆ ಇಲ್ಲೇನಾ? ಯಾರು ಗೊತ್ತಾಯ್ತು ನಿಂಗೆ ಚೇತು? ಹಾ ಯಾರೇ ಫಸ್ಟ್ ಇನ್ಫಾರ್ಮೇಶನ್ ಪಕ್ಕ ಕಾಣ್ತಾ. ಯಾವ್ದು ಆಗ ರೆಕಾರ್ಡ್ ಮಾಡುತ್ತೆ ಯಾರು ಬಾಯ್ ಬಿಟ್ಟು ಹೇಳಲೆ. ತೊಂದ್ರೆ ಇಲ್ಲ, ಅಡ್ಲಡ್ಲೆ ಏನು ಪ್ರಾಬ್ಲಮ್ ಇಲ್ಲ. ಮದುವೆ ಆಗ್ತಾರೆ ಶೀಘ್ರದಲ್ಲೇ. ಆವಾಗ ಮೇ ಬಿ ರಿಯೂನಿಯನ್ ಆಗ್ಬೋದು. ಬರಲ್ಲ ಹೆಂಗೆ ನನ್ನ ಅಕ್ಕನ ಮದುವೆ ದಿವಸ ನಿನ್ನ ಎಂಗೇಜ್ಮೆಂಟ್ ನಾವಲ್ಲಿ ಕೇಂದ್ರ ತಪ್ಪು ಮಾಡಿದ್ದು. ಇದಕ್ಕೆ ಅವಳು ಕಳಿಸಿ ಇದ ಬಂದವಳು. ಅವಳಿಗೆ ಒಂದು ಅಭ್ಯಾಸ ಇತ್ತೇನು? ಅವಳು ಇಲ್ಲ ಗೌರ್ಮೆಂಟ್ ಆಫೀಸ್ ವರ್ಕ್ ಮಾಡೋದಲ್ಲ, ಇದೆ ID ಕಾರ್ಡ್ ತೋರಿಸ್ತಾಳೇನು? ಫ್ರೀಯಾ? ನೀನು ಫ್ರೀಯಾ? ನಾ ಮಾತ್ರ ಕೊಡೆ ಇಟ್ಟು ತಿರುಗುತ್ತಿದ್ದೀನಿ, ಹೇಳ್ತಲ್ಲ ಯಾರಿದೆ ಅಂತ. ಪೇ ಮಾಡೋಕ್ಕಿಲ್ಲ? ಇನ್ನೀಗ ನಮ್ದೇ ಕಾಲ್ ಮಾಡಿ ಹೇಳಿ ನಮ್ದೇ ಪಾರ್ಟಿ ಅಂತ ಹೇಳಿ. ಅವ್ರು ಕುಡಿದು ಒಂದು ಕುಡಿದು ಹಂಗೆ ಮಾತಾಡ್ತಾರೆ. ನಮ್ಮ 20 ನಿಮಿಷ ಇನ್ನೊಬ್ರು ನಂಬರ್ ಇನ್ನೊಬ್ರು ನಮ್ಮ ಜೊತೆ ಇದ್ದಾರೆ, ಚೇತನ ಅವರು. ಕೈ ಓಡುದಿಲ್ಲ. ನಾನು ವೈಶಾಖ ಫೋನ್ ಮಾಡ್ದಾಗ ಶ್ರೀಲತಾ ಬಂದಾಳ ತಿನ್ನ, ನೀ ಹಿಂತಿರ್ಗಿ ನಿಂತಿದ್ದಂಗೆ ನೀ ನನ್ಗೆ ಗೊತ್ತೇ ಇಲ್ಲ ಶ್ರೀಲತಾ ಸುಮಾರು ಹಿಡ್ಕೊಂಡೆ ಆಚಿನ ಹಲೋ ಕಡಿ ನೀ ಆಚೆ ತಿರ್ಗಿರೆ ಜೋಡ್ ರಸ್ತಿದೆಲ್ಲ ಕತೆ ಹೆಂಗ್ ಗೊತ್ತು? ಜೋಡ್ ರಸ್ತೆಯ ಬನ್ನಿ ಗೈಸ್, ನಾನು ನಿಮ್ಗೆ ಪಾರ್ಕ್ ತೋರಿಸ್ತೀನಿ. 5 ನಿಮಿಷ ಅವಳು ಕೀರ್ತಿಕಾ ಆಗಲ್ಲ, ಅವಳು ನಂಗೆ ಕೀರ್ತನ ಆಯ್ತು, ಡೌಟ್ ಆಯ್ತು. ನೀನು ₹2 ಬೇಡ. ಸಿಸ್ಟರ್ ನನ್ನ ಪಾರ್ಕ್ ಬಿಡ್ತೀರಾ? ತಮ್ಮದಿ ಆಪದೆ ಎಲ್ಲರೂ ಅಲ್ಲ, ನಾನು ಆಯ್ತು ಅಂತ ಅನ್ಕೊಂಡದ್ದೆ. ನಿಜ, ನಾನು ನೀನು ಪ್ರತಿ ಸಲ ನಂಗೆ ಕೆಲವು ಟೈಮಲ್ಲಿ ಸಿಕ್ಕಿದೆ ಅಲ್ಲ, ನಾನು ಹಿಂಗೆ ಮದುವೆ ಆಯ್ತು ಅಂತ ಅನ್ಕೊಂಡಿದ್ದೆ ಆ ಟೈಮ್. ಇರ್ಲಿ ಮಗಿನ ಕರ್ಕೊಬಾರ ಹೇಳ್ರಲ್ಲಿ ನೀವು ಯಾವ್ಯಾವ ಬದಿ ಹೆಂಗಿರ್ತೀರಿಯೋ. ಸೆಕೆಂಡ್ ಮ್ಯಾರೇಜ್ ಹೌದು, ಕೇಂದ್ರ ಮುಂದಕ್ಕೆ ಹೋಗೋಣ. ಆಲ್ ರೈಟ್, ಟೈಮ್ ಅಂತ ವಾಚ್ ಟೈಮಿಗೆ ಅದನ್ನ ನಿಮ್ದು ಹೆಸರಿಗೆ 2 ಮಾಡಿ ಹಾಕ್ತೀವಿ. ಬರ್ತಡೇ ಬಾಯ್ ಬಂದ. ಅಲ್ಲೋ ಈ ಕೇಕ್ ತಗೋಬಾ ಹೋಗ. ಎಲ್ಲ ಒಂದು ನಾವು ತಗೋಬೇಕು. ಜೊತೆ ಪ್ರಜ್ವಲ್ ಅವರಿದ್ದಾರೆ. ಮಳೆ ಬರ್ತಾ ಇದೆ, ಪಾರ್ಟಿ ಮಾಡ್ತಾ ಇದೀವಿ. ಬರ್ಡೇ ಪಾರ್ಟಿ, ಜೋರು ಮಳೆ ಬರ್ತಾ ಇದೆ. ಮಳೆಯಲ್ಲಿ ಜೊತೆಯಲ್ಲಿ ನೀನು ಮನೆಗೆ ಇದ್ದಿದ್ಯಾ? ಅವಳು ನಾವು ಅಜಕರಂ ನಿಂತಿದ್ದಾಳಮ್ರ, ಯಾರೊಬ್ರು ಕೊಡೆ ಇಲ್ದೆ ನಡ್ಕೊಂಡು ಅನ್ಕೊಂಡು ಹೊತ್ತಿದ್ದೀರಮ್ರ. ಇವಳು ಹೋಯ್ ಕೊಡೆ ಹಿಡಿದ್ ಹೆಲ್ಪಿಗೆ, ಅದು ಕಾಂಬದಿಟ್ಟು ಇಟ್ಟಮ್ರ. ಅದನ್ನ ಕಡಿಗೆ ನೆಲ್ಲ ಕೇಂದ್ರ ಬಸ್ ಹಂಗ ಒಂದು ಟಿಕೆಟ್ ಮಾಡ್ತೀಯ ನಂಗೆ ಕಡಿಗೆ ಮತ್ತೆ ಎಲ್ಲಿಗೆ ಹೋಗ್ಬೋದು ಎಲ್ಲ ಕೇಂದ್ರ ಎಣ್ಣೆ ಕಡಿ ಮತ್ತೆ ಟಿಕೆಟ್ ₹50, ಒಂದು ₹50 ಬೇಕಾ ಕೊಡೆ ಹಿಡಿದು. ನಮಗೆಲ್ಲ ಗೊತ್ತಾಗೋಯ್ತು. ಬ್ಯಾಂಗ್ಳೂರು ಮಾನಸಿಕ ಮಂಗ್ಳೂರಿಗೆ ಇಪ್ಪದ ನೀನು? ಬೆಂಗಳೂರಲ್ಲ, ಬೆಂಗಳೂರು ಅಂತ. ಯಾವ ಏರಿಯಾ? ಜಯನಗರ್ ಅಲ್ಲ, ಮಾನಸಿಕ ಆಯ್ತಾ ಇವಳಿಗೆ? ಇವಳೆಲ್ಲ ಕರ್ಕೊಂಡು ಹೋಯ್ತು. ಕಪಟಿ ಫಿಲ್ಮ್ನ
ಮೈನ್ ಕ್ಯಾರೆಕ್ಟರ್, ಮೈನ್ ರೋಲ್ ಸಾತ್ವಿಕ್ ಭಂಡಾರಿ ಅವರಿದ್ದಾರೆ. ಆಗಸ್ಟ್ 23ಗೆ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ನೋಡಿ, ಥಿಯೇಟ್ರಲ್ಲೇ ಹೋಗಿ ನೋಡಿ. ಹಾ, ಕಬಡ್ಡಿ ಇವಳು ಇಲ್ಲಿ ಸಾಲು ಮರದ ತಿಮ್ಮಕ್ಕ ಪಾರ್ಕಿಗೆ ಬರ್ಬೇಕಾದ್ರೆ ಗೂಗಲ್ ಮ್ಯಾಪ್ ಹಾಕೊಂಡು ಬಂದಿದ್ದಾಳೆ ಅಂತೆ. ಇದು ಬೆಂಗಳೂರಲ್ಲಿ ಇದ್ರೆ ಇದೇ ಸೈಡ್ ಎಫೆಕ್ಟ್ ಆಗುತ್ತೆ. ಎಂತ ಹೇಳಿ, ಬ್ರೈಡ್, ಹಾ, ಬ್ರೈಡ್ ಟು ಬಿ. ಅಷ್ಟೊತ್ತಿಗೆ ಹೈಸ್ಕೂಲ್ ಅವರೆಲ್ಲ ಸೇರಿ ಮಾಡುವ. ನಮ್ ಜೊತೆ ಅಡ್ಮಿನ್ ಬಂದಿದ್ದಾರೆ. ಹಲೋ ಹಲೋ ಅನ್ನಿ ಅಡ್ಮಿನ್. ಅಣ್ಣ ಹೆಂಗಿದ್ಯಣ್ಣ? ಅದೇ ರೀತಿ ಇವನು ಆಲ್ರೆಡಿ ನೋಡಿದ್ದೀನಿ. ನಮಸ್ಕಾರ. ಸಾತ್ವಿಕ್ ಹಿಂದ್ಗಡೆ ನಮ್ಮ ಆಕಾಶ್. ಅಣ್ಣ ಹೆಂಗಿದ್ಯಣ್ಣ? ಇವರಿಬ್ರು ಕಣ ಗಂಡ ಹೆಂಡತಿ ಕಣಂಗೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇವತ್ತು ನಮ್ಮ ಪ್ರಜ್ವಲ್ ರೇವಣ್ಣ ಅವರ ಬರ್ತ್ಡೇ, ಆಗಸ್ಟ್ 15. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಏಯ್, ಸ್ಪಾರ್ಕಲ್ ಹಚ್ಚು ಬೆಂಕಿ ಪಟ್ನ ಅದೆಂತ ಮಾಡಿ ಹಚ್ತ ಲೈಟ್ ತೆಗಿ. ಮನೆ ತಗೊಂಡೋದ ರಾತ್ರಿ ಕೇಕ್ ಕಟ್ ಮಾಡ್ತಾರಲ್ಲ ಅದ್ರಲ್ಲಿ ರೇವಣ್ಣ ಬಿಟ್ರಿಯಾ ಇದ್ರಂಗೆ? ಏಯ್, ನೀ ಅದೆಲ್ಲ ಮಾತಾಡ. ಪ್ರಜ್ವಲ್ ರೇವಣ್ಣ ಲೈಟ್ ತೆಗಿ. ಮಧ್ಯೆ ಇಡ್ಲಕ್ಕೆ ಆಕಾಶ ನಿನ್ನ ನೆಟ್ಟಿದ್ದ ಅಲ್ಲಿ ಯಾರಿದ್ರ? ಮುಂದೆ ಯಾರಿದ್ರ? ಇಲ್ಲ ಕಂಡಿದ್ಯಾ? ಬೇಡ ಬೇಡ, ಅವ್ನು ಮನೆಗೆ ಹೋಗಿ ಮಾಡ್ಲಿ. ಈಗ ಹಚ್ಕೆ ಎಂತಾರ ಇದೆ ಹಚ್ಕೆ? ಎಲ್ಲಾರ್ಗು ಬ್ರದರ್ 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 ಅಂತ ಕೊಯ್ಯೋದು, ಬ್ರದರ್ ಬ್ರದರ್ ಅಂತ ಕೊಯ್ಯೋದು. ಇಪ್ಪು ಡೌಟಾ? ಈಗ ಬೆಂಕಿಪಟ್ಟಣ ಉಟ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಸ್ಪಾರ್ಕಲ್ ತರ್ಲಿಕ್ಕೆ ಕಿಶೆಯಲ್ಲಿ ಇದರಲ್ಲಿ ಉಂಟಾಯ್ತಾ ಇಟ್ಕೊಂಡಿರ್ತಾನೆ, ಆದ್ರೆ ಈಗ ನಾಟಕ ಮಾಡಿದ್ವಿ. ನಾವು ಈ ಅಡ್ಮಿನ್ಗೆ ನನ್ಗೆ ಗೊತ್ತಿಲ್ಲ, ನಾನು ಬೆಂಕಿಪಟ್ಟಣ ತರ್ಲಿಕ್ಕೆ ಅವನ ಹತ್ರ ಹೇಳಿದೆ. ಇವನು ಹೇಳಿದ್ರೆ ಸ್ಪಾರ್ಕಲ್ ತಂದಿದ್ದ. ನಾನ್ ಸ್ಪಾರ್ಕಲ್ ಕ್ರ್ಯಾಕರ್ ತಂದಿದ್ದೀನಿ. ಸ್ಪಾರ್ಕಲ್ ಅವ್ನು ಕೊಟ್ಟಿನ. ನೀ ಸ್ಪಾರ್ಕಲ್ ಎಲ್ಲಿಂದ ತಂದೆ ಹೇಳು? ಬೇಕ್ರಿಂದ ಅಲ್ಲಿ ತನಕ ಹೋಯ್ತಿ ಮರ. ಮ್ಯಾಚ್ ಬಾಕ್ಸ್ ಬಂದದ್ನಪ್ಪ ಪೋದಿಗೆ ಅದೇ ದಾರಿ. ಅಲ್ಲ, ಮ್ಯಾಚ್ ಬಾಕ್ಸ್ ಅಂತಾರಲ್ಲ. ಇವಳು ಮೈನ್ ಕ್ಯಾರೆಕ್ಟರ್. ಪ್ರಾರಂಭದಲ್ಲೇ ಜಯ ನಿಂದಾಗಿದೆ. ಬೌಲಿಂಗ ಫೀಲ್ಡಿಂಗ ಹೌದಾ? ಎಲ್ಲ ವಿಶ್ ಮಾಡು. ಮಧ್ಯರಾತ್ರಿ ಮಾಡಿದ್ವಿ ಸಾಕು. ಥ್ಯಾಂಕ್ ಯು. ಫ್ರೀಡಮ್ ಫೈಟರ್ ಆಗಿರು. ಸುಮ್ಮನೆ ದುಡ್ಡು ಕೊಟ್ಟ. ನಾನು ಹೇಳಿದೆ ಅದು ಎಂತ ರೌಂಡ್. ಏ ಪಜ್ಜು, ಅದೆಂತ ಜಿಲೇಬಿ ಅಲ್ದ? ಎಂತ ಹೇಳಿದ್ರು? ರೌಂಡ್ ಜಾಂಗೀರ್ ಅಲ್ಲ, ತಕೊಂಬಂದೆ ಅಲ್ಲ. ಅದೆರಡು ಬಾಯ್ಸ್ ಮಾಡ ಹುಡುಗಿ ಅಲ್ಲಲ್ಲ. ಇವಳನ್ನ ಕಳಿಸ್ಬೋ ಕೆಮ್ಮಕ್ಕೆ. ನಾವು ಕೇಂಡ್ ಬಂತಲ್ಲ ಒಂದ್ ರೌಂಡ್. ದೀಕ್ಷಿತ್ ಹತ್ತಲ್ಲ. ಅಲ್ಲೇ ಹೊರಗಡೆ ಇದ್ದ. ಸ್ವೀಟ್ ಆಗಿತ್ತ ಕಾಜು ಬರ್ತೀವಿ ಕುಡಿಲ್ಲ ಆಕಾಶ್ ಅವರೇ ಹೇಳಿ, ಲೈಫ್ ಹೇಗಿದೆ? ಲೈಫ್ ಬ್ಯೂಟಿಫುಲ್. ಯಾವಾಗ ಮದ್ವೆ? ಯಾಪ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಣ್ಣ, ನಿನ್ನ ಮದ್ವೆ ಕೇಳದ್ದ? ಓ ಸಾರಿ.
ಮಗ ಸ್ವೀಟ್ ಹೆಂಗಿತ್ತಂತ ನೀನೊಂಚೂರು ರಿವ್ಯೂ ಕೊಡು. ಚೆನ್ನಾಗಿದೆ, ಸ್ವೀಟ್ ಚೆನ್ನಾಗಿದೆ. ಏನು ಸ್ವೀಟ್ ಕೊಟ್ಟಿದ್ದಾರೆ? ಏನು ಸ್ವೀಟ್ ಕೊಟ್ಟಿದ್ದಾರೆ? ಕಾಜು ಕತ್ಲಿ ಬರ್ಫಿ ಕಿಟ್ಲಿ ಕಾಜು ಕಟ್ಲೆಟ್ ಅಲ್ಲ, ಕೇಂದ್ರ ಶುರು ಆಗ್ತದೆ ಅಂತ ಸ್ವರೂಪ್ ಕೆ ಶೆಟ್ಟಿ. ಚೆನ್ನಾಗಿದೆ. ಚಂದ ಮನೆ ವಿಡಿಯೋ ಮಾಡ್ಲಾ? ನೀನು ಇಷ್ಟ ಹತ್ರ ಬಂದ್ರೆ ನಾನು ಎಲ್ಲಿಂದ ತೆಗೆದು? ನಾನು ಇಷ್ಟು ಹಿಂದ್ಗಡೆ ತಗೊಂಡಿದ್ದೀನಿ. ಹೋಗು ಇನ್ನಿದು ಮಾತ್ರ ಮಾಡಿದ. ಚೆನ್ನಾಗಿದೆ. ಚಾರ್ಜ್ ಇಲ್ಲ ಮಾರ, ಪಾಸ್ ಮಾಡೋದಾ? ಕಟ್ ಮಾಡ. ಇಲ್ಲ ಒತ್ತು. ಯಾವ್ದಿದ್ರು ಒತ್ತು ಮಾರೆ, ನಂಗೆ ಗೊತ್ತಿಲ್ಲ. ಇದನ್ನ ಕುಯ್ ಮಾಡಿ ಹಾಕ. ನೀನೇ ಅಲ್ಲ ಹೈಸ್ಕೂಲ್ ಟೈಮ್ ಹಂಗ ಬಸ್ ಡ್ರೈವಿಂಗ್ ಮಾಡಕ ಡ್ರೈವರ್ ಆಯ್ಕಂತ ಕಡೆಗೆ ಅದಕ್ಕೊಂದು ಮಾವನ ಕರ್ಸಿದ್ದೀರಿ. ಒಳ್ಳೆ ಮೆಕ್ಯಾನಿಕ್ ಹೌದಾ? ಈಗ ಮೆಕ್ಯಾನಿಕ್ ಏಯ್ ಸುಮ್ಮನಿರ, ನಾವು ವಿಡಿಯೋ ಮಾಡ್ತಿದ್ದೆ ಮಾರ. ಹಾ ಅಚ್ಚ ಏ ಕೈ ಹಂಗೆ ಇಟ್ಬೇಡ. ಏಯ್ ಅದು ನಂಬುಕಿಲ್ಲ. ಹಾ ಇನ್ನೊಂದು ಒಂದೇ ಕಡ್ಡಿ ಅದು ಮುಗೀತಾ? ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಅದು ಯಾರು ತಂದದ್ದು? ಇನ್ನೊಂದು ಎರಡು ಅದು ಮುಗಿತಾ? ಅದಿತ್ತ ಮನೆ ಒಟ್ಟಿಗಿಷ್ಟು ಒಂದೇ ಇರೋದು. ಅದು ಮನೆ ತಗೊಂಡು ಡಸ್ಟ್ಬಿನ್ ಇದು ಹೋಯ್ತು. ಸಿಗರ್ಲಿ ನನ್ನ ಹೆಸರು ಕಟ್ ಮಾಡ್ತಾರೆ. ಎಂತದಾ? ಥ್ಯಾಂಕ್ ಯು. ಮತ್ತೆ ಇಷ್ಟು ಜನಕ್ಕೆ ಆ ಪೋಸ್ಟ್ ಪೀಸ್ ಮಾಡ್ಕೋದ್ರಲ್ಲಿ ಅದೇ ನಿಮ್ ಟಾಸ್ಕ್ ಈಗ. ಮತ್ತು ಸಣ್ಣ ಸಣ್ಣ ಪೀಸ್ ಮಾಡಿ ಮನೆ ತಗೊಂಡು ಹೋಗ್ತಿಲ್ಲ. ಹತ್ತು ಪೀಸ್ ಆಯ್ತು ಅಷ್ಟೇ. ಅಲ್ಲ, 10 11 ಕರೆಕ್ಟ್ ಪೀಸ್ ಮಾಡ, ಸಣ್ಣ ಪೀಸ್ ಮಾಡಿ ಮನೆ ತಗೊಂಡು ಹೋಗ್ತಿಲ್ಲ. ರೋಸ್ ಕ್ಯಾಂಡಿ ಯಾರು ಅದು? ರೋಸ್ ಕ್ಯಾಂಡಿ ಓ ಇಲ್ಲಿ ಬನ್ನಿ. ನಾವೆಲ್ಲ ಕಪ್ ಅಂತ ಇಲ್ಲ ಮಾರ, ಹತ್ರ ಬನ್ನಿ. ರೋಸ್ ಯಾರಿಗೆ? ಏ ಹತ್ರ ಬನ್ನಿ ಕ್ಯಾಮರಾ. ಅಣ್ಣ ಯಾರಿಗಂತ ಬೀಳ್ಸ್ಬೇಡ. ರೋಜ್ಗಾರಿಗೆ ಮೂನಿಗೆ ವಿಡಿಯೋ ಕಾಲ್ ಮಾಡ್ಲಿ? ವಿಡಿಯೋ ಮಾಡ್ತಿದ್ದೆ. ಕಪ್ಪು ಕಪ್ಪು ಬರ್ತಿತ್ತು. ನೀ ಕಟ್ ಮಾಡಿ ಪೀಸ್ ಮಾಡಿ. ಸಣ್ಣ ಸಣ್ಣ ಪೀಸ್ ಮಾಡಿ ಎಲ್ಲ ತಿನ್ನಿಸಿ. ಬೇಡ ಕಟ್ ಮಾಡಿ ಕೊಡು. ಸುಮ್ಮನೆ ಇದು ಮಾಡು. ಗರ್ಗಸ್ಬಿಡಿ. ಇದ್ಯಾ ಒಂದು ಈದ್ ಮಲ್ಲ ಮತ್ತೆ ನಾಲ್ಕು ಏ ಇವನಿಗೆ ಒಂದು ಸ್ಕೇಲ್ ತಗ ಬನ್ನಿ ಮಾರ. ಹೌದು ಮಾರ್ರೆ, ಕಟ್ ಮಾಡು. ಹೊಸ ಕಡಿ ತಿಂಬ. ಅದು ಈ ಫಸ್ಟ್ ಚೂರು ತಗೊಳ್ಳಿ, ಆಮೇಲೆ ಇದು ಮಾಡಿ. ಆಯಿಲಿ ಉಳ್ಕೋದೆಲ್ಲ ಮಾತಾಡ. ಈಗ ನೋಡಿ ಫ್ರೆಶ್ ಎಲ್ಲ ಒಳ್ಳೆ ಕಡಿ ಕೊಡ್ತಾರೆ. ಕುಡಿ ಕಟ್ ಮಾಡ್ತಾನ. ಬರ್ತಡೆ ಇವಂದು ಮಾರ. ಸಾರಿ ಆಕಾಶ್ ಬಾ. ತಿನ್ಸುಗೆಲ್ಲ ಹೋಯ್ಬೇಡಿ. ತಿನ್ನ ಹಿಂಗೆ ಇವನ್ ಹಂಗೆ ತಿನ್ಸ್ತಾ ಅಲ್ಲೇ ಅವ್ರಿಗೆ ಕೊಡಿ. ಹೆಂಗ್ಸ್ರಿಗೆ ಫಸ್ಟ್ ಉಮಾನ್ ಸುಮಾಸ್. ಲಾಸ್ಟಿಗೆ ಆಯ್ತು. ಆಯ್ತು ಇನ್ನೆಂತ ತಿನ್ಕಂಡಿ ಅವಳು. ನೀವು ಮದುವೆ ಅಪ್ಪವ್ರು ಮಾರ. ಹೆಂಗ್ಸ್ರಿಗೆ ಫಸ್ಟ್. ನೀವು ಕಮ್ಮಿ ಆಗ್ಲಿ ಏಜ್. ಎಲ್ಲ ತಿಂದ್ಬಿಟ್ಟು ನನ್ನ ಕೈ ಲಾಸ್ಟಿಗೆ ಕೊಟ್ಟೋಗಿದ್ದಾರೆ. ನಾನು ನೋಡಿ. ಮಾಯಕ ಹಂಗಂದ್ರೆ ಹೇಳಿ ಉಳಿಲಿ ದೀಕ್ಷಿತ್ ತಗರ ತಕ ಮಾರ. ಆಯ್ ಕೊಟ್ಟು ಯಾಕೆ ತಿಂತೆ? ನೀ ತಕ. ಕೀರ್ತಿಕಾ ಸ್ವೀಟ್. ಕೀರ್ತಿಕಾ ನಿಜ ಸಾಕ ನೋಡಿದ್ರು ಕಣ್ಣಲ್ಲಿ ನೋಡಿ ಕಾಣಿಸುತ್ತೆ. ನಾನ್ಸಲ ಕೇಳಿ ತಕ್ಕ ಅಂತ ಬೇಡ ಸಾಕು ಅಪ್ಪ. ಚೂರು ಖಾಲಿ ಮಾಡಿಬಿಡಿ. ನಾನು ಒಬ್ಬನೇ ಮುಗ್ತಾ ಇದ್ದೀನಿ. ಒಂದಿತ್ತು ನೀನೇ ಬೈಗೆ ಹಾಕ. ಇಲ್ಲ ಇವನ್ ಬೈಗೆ ಹಾಕ. ಬಂದ್ರೆ
ಫೈನಲಿ ನಾವು ಇಷ್ಟೇ ಜನ ನಾವು ಇವಾಗ ಸೇರಿದೀವಿ. ಹೈಸ್ಕೂಲ್ ರಿಯೂನಿಯನ್ ಆಗ್ಬಿಟ್ಟಿದೆ ನೋಡಿ. 1 2 3 4 5 6 7 ಜನ ಇದೀವಿ ನಾವು. +3 ಬಂದ್ಬಿಟ್ಟು 3 ಜನ ಗರ್ಲ್ಸು. ಬಟ್ ನಮ್ಮ ಕ್ಲಾಸಲ್ಲಿ ಗರ್ಲ್ಸ್ ಜಾಸ್ತಿ ಇದ್ರು ಅಲ್ಲ ಅಭಿಷೇಕ್? 16 ಎಕ್ಸಾಕ್ಟ್ಲಿ ಹಾಫ್ ಆಫ್ ವೆರಿ ಗುಡ್. ಡಸ್ಟ್ಬಿನ್ಗೆ ಹಾಕ್ತಾ ಇದ್ದೇವೆ ನಾವು ಕಸ. ನಮ್ಮ ಕ್ಲಾಸ್ ಹಂಗೆ ಎಷ್ಟು ಜನ ಇತ್ತು? ಹುಡುಗಿಯರು ಸ್ವಲ್ಪ ಜಾಸ್ತಿ ಇದೆ, ಒಬ್ರಿಬ್ರು ಜಾಸ್ತಿ ಆಯ್ತು. ಫಸ್ಟಿಗೆ 8ನೇ ಕ್ಲಾಸಲ್ಲಿ 16 ಇತ್ತು. 9ನೇ ಕ್ಲಾಸ್ ಆಗೋತ್ತಿಗೆ ಪ್ರಮೋದ ಶತ ಎಲ್ಲ ಬಂದು ಜಾಯಿನ್ 15-16 ಜನ ಇತ್ತ. ಹುಡುಗರೇ ಜಾಸ್ತಿ 32 ಜನ ಇದ್ದು ನಾವು. ಬೇಂಚ್ ಕಂಡ್ರೆ ನಿಮ್ದೇ ಜಾಸ್ತಿ ಇದ್ದಂಗಿತ್ತು. ಅದೇ ಎಕ್ಸಾಕ್ಟ್ಲಿ ಸೇಮ್ ಇತ್ತು ನಾವು. 14 ವರ್ಷದ ಮಗು ಬಂದಿತ್ತು ಅಂತ ತೋರ್ಸೋದು. 14 ವರ್ಷದ ಮಗು ಕ್ಲೀನ್ ಮಾಡಿದ್ದಾನೆ. 14 ವರ್ಷದ ಮಗು ತೋರ್ಸೋದು. ಬಾಬು ಆವು ಬಾಬು. ನಾನ್ ತಿರುಗುತ್ತೆ. ಮೆಲ್ಲ ಹಿಡ್ಕೊಂಡು ತಿರ್ಸುವ ನಾವು. ಬೇಡ ಅವ ಬಂತ ಅಂದ್ರೆ ನಾ ಬತ್ಲೆ. ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲಿಲ್ಲ ಎಬ್ಬಲಿ ನಾನು. ಅವನೇನು ಅಪ್ಡೇಟ್ ಕೊಡ್ತಾರ? ಲೈವ್ ಅಪ್ಡೇಟ್. ಇದಕ್ಕಪ್ಪ ಬನ್ನಿ, ಇದು ಬೀಳುತ್ತಲ್ಲ. ಹದಿನಾಲ್ಕು ವರ್ಷದ ಮಕ್ಕಳು ಕಂಡಿದ್ದು ಈಗ ಹೆಂಗಿರ್ತು ಅಂತ. ನಮ್ಗಿಂತ ಡಬಲ್ ಇರ್ತು. ಉಲ್ಟಾ ಮಾಡಕತ್ಲಿ? ಉಲ್ಟಾ ಮಾಡೋದ್ ಹೆಂಗ? ಕಟ್ ಮಾಡಿ ಉಲ್ಟಾ ಮಾಡಿ ಮಾರ. ಹಂಗೆ ಉಲ್ಟಾ ಮಾಡೋಕತ್ಲ್ಯಾ? ಇವನು ನೋಡು ಜೋಕಲ್ಲಿ ಮಗುನ ತಗೋನು ಜಾತ್ರೆಲೆಲ್ಲ ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ನಮ್ ಕಮ್ಮಿ ಮೊಬೈಲ್, ಇಷ್ಟೇ ಬ್ರೈಟ್ನೆಸ್ ಅಪ್. ಇದೇ ಫೋಟೋ ಲಾಸ್ಟ್ ಟೈಮ್ 2019 ಅಲ್ಲಿ ನಾವು ತೆಗ್ದಿರೋದು. ತುಂಬಾ ಜನ ಇದ್ರಲ್ಲ, ಗರ್ಲ್ಸ್ ಸುಮಾರು ಇದ್ರು. ಈಗ ಗರ್ಲ್ಸಿಗೆಲ್ಲ ಒಪ್ಕಾತ್ಲೆ. ಈಗ ಎಲ್ಲಿಗೆ ಹೋಗ್ತಿದೆ? ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತೀಗ ನೀನು. ಇಂತರ ಒಳ್ಳೆ ಕಂಟೆಂಟ್ ಕಾಲೆಲ್ಲ ಮೇಲೆ ಹಿಂಗೆ ಆತಿತ್ತು ನಂದು. ನಾನು ಯೋಚನೆ ಮಾಡಿ ನಾ ಬಿಟ್ಟು ಫೋಟೋ ತೆಗಿತಾ ಇದ್ದಾರೆ. ಈ ನನ್ನ ಮಕ್ಕಳಿಗೆ ಏನು ಹೇಳ್ಬೇಕು? ಕಿಟ್ಟು ನಾ ಬತ್ತೆ. ಸೊ ಮೇಲ್ಬಾಡಿಗೆ ಕುನುಪಿ ಪಾಕ್. ಚಾರ್ಜ್ ಎಷ್ಟು ಪರ್ಸೆಂಟೇಜ್ ಇತ್ತು ಹೇಳ? 20 ಇತ್ತಾ? ಅಂದಾಯ್ತು 10 9. 87 ಯಾವ್ದಿದು? ಅಲ್ಲ ಸ್ವರೂಪ, ನೆಕ್ಸ್ಟ್ ನಾವು ಯಾವತ್ತು ಅನ್ಕೊಂಡಿರ್ಲಿಲ್ಲ ಇವಳದೊಂದು ಮದುವೆ ಆಯ್ತಂತ. ಅಲ್ಲ ಮದುವೆ ಆತಂತಂದ್ರೆ ಬೇಗ ಇಷ್ಟು ಬೇಗ ಇವಳದ ಬರ್ತಂತ ಅನ್ಕೊಂಡಿರ್ಲಿಲ್ಲ ಅಂತ. ಯಾರ್ದಾರ ಆಯ್ಲಾಕು ಅಂತ ಅನ್ಕೊಂಡಿದ್ವಿ. ಅವಳು ಎಂತ ಇಲ್ಲ ಅಣ್ಣ, ಸೈಲೆಂಟ್ ಅಲ್ಲ ನಾವು. ಗದ್ದೆ ಗೊತ್ತಿತ್ತು, ಊಟ ಮಾಡೋಕೆ ಮುಸ್ತಫಾ ಹೀರೋ ಈಗ ಆಡಿದ್ರು ಎಲ್ಲ ನೀನು ಹೋಗು ಮಾರ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಫೈನಲಿ ರಿಯೂನಿಯನ್ ಆಗಿದೆ. 7 ಜನ ಬಾಯ್ಸು, 3 ಜನ ಹುಡುಗಿಯರು, ಟೋಟಲ್ 10 ಜನ ಇದ್ದೀವಿ. ಸೊ ಮೊಬೈಲ್ ಚಾರ್ಜ್ ಕಡಿಮೆ ಆಗಿದೆ. ಸೊ ಇವಾಗಲೇ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲೊಂದು ಸಾಂಗ್ ಇತ್ತು, ಬಟ್ ಅದರಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಎಸ್, 23 ಆಗಸ್ಟ್ 23ಗೆ ಕಬಡ್ಡಿ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲ ನಿಮ್ಮ ಹತ್ತಿರ ಇರುವ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಗೈಸ್. ಬಾಯ್. ಈ ಸೈಡ್ ಒಳ್ಳೆ ಲೈಕ್ ಅಂತಿತ್ತ, ಉಲ್ಟಾ ನೋಡೋದು ಒಳ್ಳೇದು. ಥ್ಯಾಂಕ್ ಯು, ಬಾಯ್.